ಜಟಕ ಬಂಡಿ. ನಾನು ಇಷ್ಟೆಲ್ಲ ಕಷ್ಟದಲ್ಲಿದ್ದು ನಮ್ಮ ತಾಯಿ ನೋಡ್ಲಿಲ್ಲ, ಈ ಕಡೆ ಇವ್ರು ನೋಡ್ಲಿಲ್ಲ, ಯಾರು ನೋಡ, ನಾನು ಎಲ್ಲಿ ಹೋಗ್ಬೇಕಾಗಿತ್ತು? ತಿದ್ದು ಬುದ್ಧಿ ಹೇಳಿರೋದು ನಿಮ್ಮ ಟಿವಿ ಮೀಡಿಯಾದಲ್ಲಿ ನಾನು ಎಷ್ಟೋ ದಿನ ನೋಡಿದ್ದೀನಿ. ಇವತ್ತು ಪ್ರಪಂಚ ನನ್ನ ಥೂ ಅನ್ಬೇಕಾಗಿತ್ತಾ, ಇಲ್ಲ ಚೆನ್ನಾಗಿ ಬಾಳ್ತಾ ಇದ್ದಾಳಂತ ನಾನು ಒಂದು ಹೆಸರು ಮಾಡಿದ್ದು ಒಳ್ಳೇದ ಹೇಳಿ? ಮೇ ಬಿ ಅದು ಇಲ್ಲ ಅಂದು ಇವಳೊಬ್ಬಳನ್ನೇ ನಾನು ಇಟ್ಕೊಂಡು ಪ್ರಪಂಚ ಏನು ಅನ್ನೋದು ಹೇಳಿ. ಬರ್ತಿದ್ರ ಇವರು ಎದ್ದು ಬಂದು ಎಷ್ಟು ರೈಟ್ಸ್ ಇದೆ ಹೊಡೆಯಕ್ಕೆ ಬರ್ತಾನಲ್ಲ ಇವನು, ಅವತ್ತಿನ ದಿನ ಎಲ್ಲೋಗಿತ್ತಿದ್ದು? ಇದೇ ಕೆಲಸ ಅವತ್ತು ಮಾಡಬೇಕಾಗಿತ್ತು. ನಾನು ಕೆಟ್ಟ ಕೆಲಸ ಮಾಡ್ತಿದ್ನ? ಅಮ್ಮನ ಮಾತು ಎಲ್ಲ ಕೇಳ್ಕೊಂಡು ಈ ಥರ ಮಾಡಿದ್ರಲ್ಲ, ಅವತ್ತು ಅನ್ನಿಸ್ಲಿಲ್ವಾ ಹೆಣ್ಮಕ್ಳು ಪಬ್ಲಿಕ್ ರೋಡಿಗೆ ಬರ್ತಾರೆ ಈ ಥರ ಮಾಡಬಾರ್ದು ಅಂತ ಹೇಳಿ? ಎಲ್ಲಾರನು ನಾನೇ ಸಾಕ್ತೀನಿ ಅಂತಾರಲ್ಲ, 16 ಜನ ಸಾಕ್ತೀನಿ ಅಂತಾರ ಮೇಡಮ್. ಏನಿದ್ರು ಮುಷ್ಟಿ ಹಿಡಿದ್ರೆ ಹೆಬ್ಬರಳು ಈಚೆ ಕಡೆನೆ, ಆಯ್ತಾ? ಈಗ ನಾನು ಅವಳಿಗೆ ಏನ್ ಹೇಳಿ, ನೀವೇ ಹೇಳ್ಬಿಟ್ಟು ಹೋಗಿ. ಏನ್ ಬೇಕೆ ನಿಂಗೆ? ನಾನು ಹೇಳಿಯಲ್ಲ. ಹೇಳ್ಬಿಟ್ಟು ಹೊಟ್ಟೋಗ್ತೀಯಾ? ಮತ್ತೆ ಇಲ್ಲೇ ಬರ್ಕೊಟ್ಟು ಹೋಗ್ಬಿಡು, ನನಗೆ ಬರಬಾರ್ದು ನನ್ನ ಹತ್ರ. ಹೇಳಿದೀನಿ ಕೇಳಿ, ಬೇಡ. ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು. ಆಸ್ಪತ್ರೆಯಲ್ಲಿ ಓಟಿ ಇನ್ಸ್ಟ್ರೂಮೆಂಟ್ ತೊಳಿಬೇಕಾದ್ರೆ 2 ರೂಪಾಯಿ 3 ರೂಪಾಯಿ ಕೊಡೋರಲ್ಲ, ಅದನ್ನ ತಗೊಂಡು ಇವಳು ಸಾಕಿದ್ರು. ಹೇಳಿದ್ಲು, ಅದೆಲ್ಲ ಹೇಳಿದ್ಲು, ನೀವು ಪಟ್ಟಿದ ಕಷ್ಟ ಎಲ್ಲ ಹೇಳಿದ್ಲು. ಅವತ್ತು ಯಾರು ಬರಲಿಲ್ಲ, ದೇವ್ರಾಣ ಯಾರು ಬರಲಿಲ್ಲ. ಅವತ್ತು ನನ್ಗೆಷ್ಟು ಕಷ್ಟ ಆಗಿರೋಲ್ಲ. ಕಂಡವ್ರ ಮಗ್ಳು ಮುಸುರೆ ತಿಕ್ಕೊಂಡು ನನ್ನ ಜೀವನ ಮಾಡೋದ್ನಲ್ಲ, ಅವತ್ತೆಲ್ಲ ಹೋಗಿತ್ತು ಹೇಳ್ರಿ. ಸಿಡ್ಲು ಹೊಡಿತಾ ಇದೆ, ಆ ಹೊಟ್ಟೆ ಹೊತ್ಕೊಂಡು ಪಕ್ಕದಲ್ಲಿ ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಯಾರು ಕರೆಯಂಗಿಲ್ಲ, ಆ ಥರ ಇದೆ. ಎಲ್ಲೋಗಿತ್ತು ಅವತ್ತು ಹೇಳಿ? ಕಂಡವ್ರ ಮಗ್ಳು ಭಿಕ್ಷೆ ಎತ್ಕೊಂಡು ತಿಂದಾಗ ಎಲ್ಲೋಗಿತ್ತು? ಯಾರು ಬಂದ್ರು ಹೇಳಿ? ಹೇಳ್ರಿ, ಎಲ್ಲೋಗಿದ್ರ ಅವತ್ತು? ಬಟ್ ಇವಳು ಸಾಯೋವರೆಗೂ ಹೀಗೆ ಕಳಂಕ ಹೊತ್ಕೊಂಡೆ ಈ ಮಗು ಸುತ್ತಬೇಕೇನಮ್ಮ? ಬೇಡ ಮೇಡಮ್, ಇವಳು ಕಳಂಕ ಹೊತ್ಕೊಂಡು ಸುತ್ತೋದೇ ಬೇಡ. ಏನ್ ಮಾಡೋಣ ನಂದಿನಿ? ನಿಮ್ ತಾಯಿ ಪಡ್ತಾ ಇರೋ ಕಷ್ಟ ಎಲ್ಲ ನೋಡ್ಕೊಂಡು ಇದು ಬೇಕೇನಮ್ಮ? ಅವ್ರ ಜೀವನ ಯಾಕಮ್ಮ ಹಾಳು ಮಾಡ್ತಾ ಇದೀವಿ? ನಾನು ಹಾಳು ಮಾಡ್ತಿಲ್ಲ ಮೇಡಮ್, ನಾನು ಹಾಳು ಮಾಡ್ತಿಲ್ಲ, ನಾನು ಹಾಳು ಮಾಡ್ತಿಲ್ಲ. ಇವ್ರು ಹೇಳ್ತಿದ್ದಾರೆ ನೀನ್ ನನ್ನ ಮಗಳೇ ಅಲ್ಲ ಅಂತ ಹೇಳ್ತಿದ್ದಾರೆ, ಆಯ್ತಾ? ನಾನು ಏನನ್ಲಿ? ನಿಮ್ಮ ಅಪ್ಪ ಅಮ್ಮ ಯಾರು ಅಂದ್ರೆ ನಾನೇನನ್ಲಿ? ಈಗ ಒಂದ್ ಮಾತು ಹೇಳ್ತೀನಿ ಕೇಳು. ನೀನು ಇಷ್ಟೆಲ್ಲ ಮಾತಾಡಿ ಮಾಡೋದಕ್ಕಿನ್ನ ನನ್ನ ಹತ್ರ ಡೈರೆಕ್ಟ್ ಆಗಿ ಬಂದು ಕೇಳಿದ್ರೆ ಮನೆ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ನಿನಗೇನ್ ಬೇಕು? ಏನ್ ಮಾಡಿದೀರಮ್ಮ? ಏನು ಮಾಡಿಲ್ಲ. ಈಗ ಸುಳಿಯಲ್ಲಿ ಸಿಕ್ಕಾಕೊಂಡಾಗ ಬದುಕ್ಸೋದಕ್ಕೆ ಒಂದು ಯಾವ್ದಾರ ಸಣ್ಣ ದಾರನಾದ್ರೂ ಸಿಕ್ಕಿದ್ರೆ ಬದುಕೋಬೋದಂತೆ. ನಾನು ಆ ತರ ಇರ್ಬೇಕಾದ್ರೆ ನಿನಗೇನ್ ಮಾಡ್ಲಿ? ನೋಡಿ ಮೇಡಮ್, ಹಿಂಗ್ ಮಾತಾಡ್ತಾರೆ. ನೀನೇನು ಮಾಡ್ಬೇಡ ನನಗೆ, ನಮ್ಮ ಅಪ್ಪ ಅವರೇನ ಅದನ್ನ ಹೇಳಮ್ಮ. ನೀನು ಕೇಳ್ಬೇಡ ನನ್ಗೆ, ಅರ್ಥ ಆಯ್ತಾ? ಯಾರನ್ ಕೇಳಿ? ನನ್ನನ್ ಕೇಳ್ಬೇಡ. ಬೇಡ ಮೇಡಮ್, ಇದು ಒಂದು ಹೇಳ್ತೀನಿ ಕೇಳಿ. ಸಂಬಂಧಗಳನ್ನ ಕಡ್ದಾಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾಗ ಇವೆಲ್ಲ ಸೆಂಟ್ರಲ್ಲಿ ಯಾವುದೋ ಒಂದು ಸುಳಿಗೆ ಸಿಕ್ಕಿ ಅದಕ್ಕೆ ಇದಾಗೋದಕ್ಕೆ ಕಳ್ಸೋಗೋದಕ್ಕೆ ಮುಂಚೆ ನನ್ನ ಪಾಡಿಗೆ ನಾನು ದಯವಿಟ್ಟು ಕಳ್ಸ್ಕೊಡ್ತೀನಿ ಪ್ಲೀಸ್. ಪರ್ಸನಲ್ ರಿಕ್ವೆಸ್ಟ್ ಖಂಡಿತ. ಥ್ಯಾಂಕ್ ಯು ಮೇಡಮ್. ಸಾರಿ ಮೇಡಮ್. ಅಲ್ಲ ಮೇಡಮ್, ಇವಾಗ ತಪ್ಪು ಅವ್ರ ತಾಯಿದೇನೆ, ತಂದೆ ಯಾರು ಅಂತಾನು ಹೇಳಲ್ಲ, ಅವರು ಸಾಕಲ್ಲ. ಅವ್ರ ಭವಿಷ್ಯ ಅವ್ರು ನೋಡ್ಕೊಂಡ್ರೆ ಮಗು ಎಲ್ಲೋಗ್ಬೇಕು? ಅವ್ರ ತಂದೆಗಾದ್ರೂ ತೋರ್ಸಿದ್ರೆ ಒಂದು ರೀತಿಯಲ್ಲಿ ಏನೋ ಅವರು ಹೆಲ್ಪ್ ಮಾಡ್ಬೋದು. ಇಷ್ಟು ವಯಸ್ಸಾಗಿದೆ, ನನ್ನ ಭವಿಷ್ಯ ಏನು ಅಂದ್ಮೇಲೆ ಆ ಹುಡುಗಿ ಭವಿಷ್ಯ ನೀವು ಯಾರು? ತಂದೆನಿಲ್ಲ ತಾಯಿನಿಲ್ಲ, ಹುಡುಗಿ ಏನಾಗ್ಬೇಕು? ಇವಾಗ ಅವ್ರು ಹೇಳ್ತಾರೆ 3 ತಿಂಗಳಿಗೆ ಬಿಟ್ಟು ಹೋಗ್ಬಿಟ್ಟು ಅವಳು ನನ್ನ ಮಗಳೇ ಅಲ್ಲ ಅಂತ ಹೇಳಿದಾಗ ಆ ಎಮ್ಮಂಗ್ ಕರೆಕ್ಟಾಗಿ ಗೊತ್ತಿರುತ್ತೆ ಈ ಹುಡುಗಿ ತಂದೆ ಯಾರು ಅಂತ. ಅವ್ರನ್ನ ತೋರಿಸ್ಕೊಟ್ರೆ ಎಲ್ಲಾ ಪ್ರಾಬ್ಲಮ್ಮು ಕರೆಕ್ಟಾಗಿ ಸಾಲ್ವ್ ಆಗುತ್ತೆ. ಆದ್ರೆ ಅವ್ರ ಅಮ್ಮ ಮಾಡಿದ ತಪ್ಪು. ಅವ್ರ ಸುಖ ಮಾತ್ರ ಅವ್ರು ಬಯಸಿದ್ರೆ, ತಂದೆ ಯಾರು ಅಂತ ಹೇಳಿದ್ರೆ ಆ ಹುಡ್ಗಿ ಜೀವನ ಹುಡ್ಗಿ ಮಾಡ್ಬೋದು. ಇವತ್ತು ಅವ್ರು ಎರಡೂ ಇಲ್ಲ ಅಂದ್ರೆ ಆ ಹುಡ್ಗಿ ಎಲ್ಲಿ ಬದುಕುತ್ತೆ? ಯಾರ್ ದಿಕ್ಕು? ಅವ್ರ ತಾಯಿ ಅವ್ರ ಸುಖ ಮಾತ್ರ ಬಯಸ್ತಾರೆ, ಆ ಹುಡ್ಗಿಗೆ ಯಾರಿದ್ದಾರೆ? ಯಾವುದೇ ಅಪ್ಪ ಅಮ್ಮ ಈ ತರ ಸ್ವಾರ್ಥಿ ಆಗಿರ್ಬಾರ್ದು. ಎಲ್ದರ ಅಪ್ಪ ಇದಾಗಬೇಕಿದ್ರೆ ಅಮ್ಮ ಇದಾಗಬೇಕು. ಇವ್ರು ಈ ತರ ಹೋಗ್ಬಿಟ್ರೆ ಮಗುಗೆ ಗತಿ ಏನಿದೆ ಲೈಫಲ್ಲಿ? ಯಾಕೆ ನಾನು ಆ ತರ ಕಷ್ಟ ಅನುಭವಿಸ್ತಾ ಇದ್ದೀನಿ ದಿನವಿಡೀ. ಆ ತರ ಆದ್ರೆ ಹೆಣ್ಮಗು ತುಂಬಾ ಪ್ರಾಬ್ಲಮ್ ಅನುಭವಿಸ್ತೀನಿ.
ರಕ್ತ ಪರೀಕ್ಷೆ ಮಾಡಿ ತಂದೆ ಹತ್ರ ಮಗಳನ್ನ ಸೇರಿಸ್ಬೇಕು. ತಂದೆ ತಾಯಿ ಜವಾಬ್ದಾರಿ ಏನು? ಒಳ್ಳೆ ರೀತಿಲಿ ಮಕ್ಕಳನ್ನ ಬೆಳೆಸ್ಬೇಕು. ಅದಂತೂ ನಿನಗಾಗಿಲ್ಲ. ಆಗಿಲ್ಲ. ಈ ವಯಸ್ಸಲ್ಲಿ ಯಾವ ರೀತಿ ಅವ್ರು ನಿನಗೆ ಏನ್ ಮಾಡ್ಬೇಕಾಗಿತ್ತು? ಜಾಬ್ ಗೀಬ್ ಹಂಗ್ ಸೆಟ್ಲ್ ಆಗಂಗ್ ಮಾಡ್ಬೇಕಿತ್ತು. ಅಟ್ಲೀಸ್ಟ್ ಅದಾಗ್ಲಿಲ್ಲ ಅಂದ್ರು ನನಗ್ ಮದ್ವೆ ಮಾಡ್ಸಾರು ನನ್ನ ಲೈಫ್ ಸೆಟ್ಲ್ ಮಾಡ್ಬೇಕಿತ್ತು ಅವ್ರಿಬ್ರು. ಈಗ ಒಳ್ಳೆ ಗಂಡ ಬೇಕು ಅನ್ಸುತ್ತಾ ಇದನ್ನೆಲ್ಲ ಮರ್ಸಕ್ಕೆ? ನಾನ್ ಮದ್ವೆ ಮಾಡ್ತಿದ್ರಿ ಆಗ್ತೀನಿ ಮೇಡಮ್. ನಾನು ಪ್ರೀತಿಯ ವೀಕ್ಷಕರೇ, ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಮುಗಿಸುವಂತ ಸಮಯ ಬಂದಿದೆ. ನಾನು ನಂದಿನಿಗೆ ಒಂದು ಗಂಡು ಕೊಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ನಂದಿನಿ ಕಥೆಯನ್ನ ನೀವು ನೋಡಿದ್ದೀರಿ. ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ಚರಿತ್ರೆಯನ್ನೆಲ್ಲ ಆಕೆ ಹೇಳ್ಕೊಂಡಿದ್ದಾಳೆ. 21 ವರ್ಷಗಳ ಕಾಲ ಹೇಗೋ ಬೆಳ್ಕೊಂಡು ಬಂದಿದ್ದಾಳೆ. ಪ್ರಾಯಶಃ ಓದ್ನಲ್ಲಿ ಆಸಕ್ತಿ ಇತ್ತೋ ಏನೋ, ಓದ್ಸೋಕೆ ಜನ ಇರಲಿಲ್ಲ. ತಾಯಿಯ ಪರಿಸ್ಥಿತಿ ಒಂಥರ ಸಂದಿಗ್ಧ ಪರಿಸ್ಥಿತಿ. ಆಕೆಗೆ ಅದಾದ್ಮೇಲೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಹಾಗಾಗಿ ಆಕೆ ಈ ಪೊಸಿಷನ್ನಲ್ಲಿ ಸ್ಪಂದಿಸೋಕಾಗಲ್ವೇನೋ. ಆಕೆಗೆ ಆಸೆ ಇದ್ರೂ ಸಹಾಯ ಮಾಡೋಕ್ಕಾಗಲ್ಲ. ತಂದೆ ಒಂಥರ ಕಠೋರವಾಗಿ ನಿಷ್ಠೂರವಾಗಿ ಮಾತಾಡ್ತಾರೆ, ಪ್ರೂವ್ ಮಾಡು ಅಂತಾರೆ. ಪ್ರೂವ್ ಮಾಡಲೇಬೇಕೇನಮ್ಮ ಅಂದ್ರೆ ಅದಕ್ಕೂ ಒಂದು ಅಪ್ಲಿಕೇಶನ್ ಕೋರ್ಟಲ್ಲಿ ಹಾಕೋಣ, ಮಾಡೋಣ. ಅದೊಂದೆಡೆ ಇರಲು ನಂದಿನಿಯನ್ನ ಮದುವೆ ಆಗಲು ಇಚ್ಛೆ ಇರುವಂತಹ ಸೂಕ್ತ ವರ ಇವತ್ತಿಂದ ಬದುಕು ಜಟಕಾ ಬಂಡಿಯಲ್ಲಿ ಹುಡುಕೋದಕ್ಕೆ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅಂತ ಒಬ್ಬ ವರ ಬರ್ತಾನೆ ಅಂತ ನಾನು ಭರವಸೆ ಇಟ್ಕೊಂಡಿದ್ದೀನಿ. ನನ್ನ ಭರವಸೆಯನ್ನ ನಿಜವಾಗಿಸುವ ಜವಾಬ್ದಾರಿ ಅಭಿಮಾನಿಗಳಾದ ವೀಕ್ಷಕರಾದ ನಿಮ್ಮ ಕೈಯಲ್ಲಿದೆ. ನಾನು ನಿಮ್ಮಲ್ಲಿ ಅಂಗಲಾಚಿ ಬೇಡಬಲ್ಲೆ ಅಷ್ಟೆ. ನಮಗೆ ಸಹಾಯ ಮಾಡಿ ನಂದಿನಿಗೆ ಒಳ್ಳೆ ಗಂಡನ್ನ ಹುಡುಕೋದ್ರಲ್ಲಿ ಯಾರಾದ್ರೂ ಮುಂದೆ ಬಂದು ಸಹಾಯ ಮಾಡಿ. ಈ ಹುಡುಗಿಯ ಭವಿಷ್ಯವನ್ನಾದ್ರೂ ನಾವೆಲ್ಲರೂ ಸೇರಿ ಕಟ್ಟೋಣ. ಇದು ನಿಮ್ಮಲ್ಲಿ ನಾನು ಅಂಗಲಾಚಿ ಮಾಡುವಂತಹ ಮನವಿ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಶೀಘ್ರದಲ್ಲಿ ನಂದಿನಿಗೆ ಒಂದು ಮದುವೆ ಆಗಲಿ, ಆ ಮದುವೆಯನ್ನ ನೀವೆಲ್ಲರೂ ವೀಕ್ಷಿಸುವ ಸೌಭಾಗ್ಯ ದೊರಕಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ. ಜಟಕಾ